ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸರಸಮ್ಮನ ಸಮಾಧಿ ಈ ಸಣ್ಣ ಕಾದಂಬರಿಯನ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ. ಇದನ್ನು ಬರೆದವರು ಡಾಕ್ಟರ್ ಶಿವರಾಮ್ ಕಾರಂತರು. ಇದು ಬಹಳ ಸಣ್ಣ ಕಾದಂಬರಿ, ಆದರೆ ಹಲವು ವಿಷಯಗಳನ್ನ ಒಳಗೊಂಡಿದೆ. 1940ರ ದಶಕದಲ್ಲೇ ಇದನ್ನ ಬರೆದು ಪ್ರಕಟಿಸಿದ್ರು ಅಂತ ಹೇಳ್ತಾರೆ. ಇದರ ಮುನ್ನುಡಿ ಬಹಳ ಚೆನ್ನಾಗಿದೆ. ನಾನು ಅದನ್ನ ಓದ್ತೇನೆ ನೋಡಿ. ಕೆಲವು ಭಾಗವನ್ನು ಮಾತ್ರ ಓದ್ತೇನೆ. ಪುರುಷ ಪ್ರಧಾನ ಸಮಾಜದಲ್ಲಿ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಸ್ತ್ರೀಯ ಮನಸ್ಸು ಮತ್ತು ಶರೀರಗಳೆರಡೂ ಅವನ ಸೊತ್ತು. ಅದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ ಎಂಬ ಭಾವನೆ ಜಗತ್ತಿನ ಹಲವು ದೇಶ ಮತ್ತು ಮತಗಳು ಸಾರುತ್ತಾ ಬಂದಿವೆ. ಪ್ರಾಣಿ ಜೀವನ ಪರಿಶೀಲಕರು ಅಂಥ ಕಲ್ಪನೆ ತೀರಾ ಅಸಾಧು ಎಂದು ನಮಗೆ ಸುಲಭದಲ್ಲಿ ತಿಳಿಸಿಯಾರು. ಆಧುನಿಕ ಮನಃಶಾಸ್ತ್ರಜ್ಞರು ಅದನ್ನು ವಿವರಿಸಬಲ್ಲರು. ಆದರೆ ಯಾರ ಸಂಸ್ಕೃತಿಯೇ ಆಗಲಿ ತನ್ನ ಜನಗಳ ಮೇಲೆ ವಿಧಿಸಿದ ವರ್ತನೆಗಳ ಬೆನ್ನಿಗೆ ಪಾಪ ಪುಣ್ಯ, ನ್ಯಾಯ ನೀತಿ, ಸ್ವರ್ಗ ನರಕಗಳ ನಂಬಿಕೆಗಳನ್ನು ಬೆಸೆಯುತ್ತಾ ಬಂದಿರುವುದರಿಂದ ಅದರಿಂದಾಗಿ ಅಸಂಖ್ಯರು ಮನೋದಾಸ್ಯದಿಂದ ಬಂಧಿತರಾಗಿರುವುದರಿಂದ ತಮ್ಮ ನಾಡಿನ ಪರಂಪರೆ ಸಾರುತ್ತಿರುವ ನೀತಿಗಳನ್ನು ಪ್ರಶ್ನಿಸುವ ಧೈರ್ಯವನ್ನು ಇಲ್ಲಿಯವರು ತಳೆದಿಲ್ಲ, ಆ ಸಾಹಸಕ್ಕೆ ಹೋಗಿಲ್ಲ. ಅಲ್ಲದೆ ಮನುಷ್ಯ ವರ್ಗವೇ ಸಾಕಷ್ಟು ಕಪಟ ಜೀವನ ನಡೆಸುತ್ತಿರುವ ಒಂದು ಜಾತಿಯಾಗಿದೆ. ಅದು ಪರರ ವಿಚಾರದಲ್ಲಿ ಯಾವೆಲ್ಲ ನಿಯತ್ತು, ಶಿಕ್ಷೆ, ದೋಷಾರೋಪಣೆ ಮಾಡಲು ಸಿದ್ಧವೋ, ತನ್ನ ವಿಷಯ ಬಂದಾಗ, ತನ್ನನ್ನು ತಾನು ತೂಗಬೇಕಾಗಿ ಬಂದಾಗ, ತನ್ನ ನಡೆನುಡಿಗಳನ್ನು ತಾನು ಪ್ರಶ್ನಿಸಲೇಬೇಕಾದಾಗ ಆ ಬಗ್ಗೆ ಯಾವ ಸಂಕೋಚವೂ ಇಲ್ಲದಂತೆ ವರ್ತಿಸುತ್ತದೆ. ಅಂತಹ ಮನಸ್ಸಿನ ಗಂಡಸು ಮತ್ತು ಹೆಂಗಸರ ನಡುವಣ ದಾಂಪತ್ಯದ ಚಂಚಲ ಸಂಬಂಧಗಳನ್ನು ಕುರಿತು ಈ ಕಾದಂಬರಿ ಚಿತ್ರಿಸಲು ಹೊರಟಿದೆ. ನೋಡಿ, ಇದು ಬಹಳ ಆಳವಾದ ವಿಚಾರ. ಈ ಕಪಟ ಮನುಷ್ಯನೇ ಒಂದು ಕಪಟ ಜೀವಿ ಅಂತ ಇವರು ಇಲ್ಲಿ ಹೇಳ್ತಾರೆ ನೋಡಿ. ಆಮೇಲೆ ನ್ಯಾಯ ನೀತಿ ಅಂತ ಬಂದಾಗ ನಾವು ಇನ್ನೊಬ್ಬರಿಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮನ್ನೇ ನಾವು ತೂಕೊಳಕ್ ಬಂದಾಗ ನಾವು ಎಷ್ಟು ಪ್ರಾಮಾಣಿಕವಾಗಿರ್ತೀವಿ ನೋಡಿ, ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ರೀತಿ ಆಮೇಲೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಯಾವ ರೀತಿ ಶೋಷಣೆಗಳು ಆಗ್ತಿದ್ವು ಅನ್ನೋದನ್ನು ಕೂಡ ಇವರು ಹೇಳಿದ್ದಾರೆ. ಇದೇನೇ ಇರಲಿ, ಈ ಕತೆ ಬಗ್ಗೆ ನಾನು ಮಾತನಾಡೋದಕ್ಕೆ ಬರ್ತೇನೆ. ಸರಸಮ್ಮನ ಸಮಾಧಿ. ಸರಸಮ್ಮ ಅಂದ್ರೆ ಯಾರು? ಸರಸಮ್ಮನ ಸಮಾಧಿ. ಇಲ್ಲಿ ಸರಸಮ್ಮ ಸಹಗಮನಕ್ಕೆ ಒಳಗಾಗಿರ್ತಕ್ಕಂತಹ ಒಬ್ಳು ಮಹಿಳೆ, ಗಂಡನ ಚಿತೆಗೆ ಹಾರಿ ಪ್ರಾಣವನ್ನ ಬಿಟ್ಟಿರ್ತಕ್ಕಂಥವಳು. ಸಹಗಮನ ಪದ್ಧತಿ ಅನ್ನೋದು ಹಳೆ ಕಾಲದಲ್ಲಿ ಇತ್ತು. ಅವಳು ಮಹಾಸತಿಯಾಗಿದ್ದು ಹೇಗೆ ಅಂದ್ರೆ, ಅವಳ ಸಮಾಧಿಯ ಜಾಗದಲ್ಲಿ ಒಂದು ಗುಡಿಯನ್ನ ಕಟ್ಟಿರ್ತಾಳೆ. ಅವರಿಗೆ ಅಲ್ಲಿ ನಂಬಿಕೆ ಏನಿರುತ್ತೆ ಅಂದ್ರೆ, ದಾಂಪತ್ಯದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೋ ಅವರು ಆ ಗುಡಿ ಹತ್ರ ಹೋಗಿ ಕಾಯನ್ನಿಟ್ಟು ಬಂದು ಬೇಡ್ಕೊಂಡ್ರೆ ಅವರ ಸಮಸ್ಯೆ ಬಗೆಹರಿಯುತ್ತೆ. ಅದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿ ಇರುತ್ತೆ. ಅದೊಂದು ನಂಬಿಕೆ ಜನರಲ್ಲಿ ಇರುತ್ತೆ. ಸೊ ಇದು ಸರಸಮ್ಮನ ಸಮಾಧಿ. ಅಲ್ಲೇನೆ ಬೆಳ್ಳೆಕ್ಕನ ಪ್ರೇತ ಅಂತ ಒಂದಿರುತ್ತೆ. ಅದು ಎಲ್ಲ ಮನೆ ಮಾತಾಗಿರುತ್ತೆ ಇರುತ್ತೆ. ಅದು ರಾತ್ರಿ ಬರುತ್ತೆ, ಹಾಗಿರುತ್ತೆ, ಹೇಗಿರುತ್ತೆ ಅಂತಲ್ಲ. ಇಲ್ಲಿ ಚಂದ್ರಯ್ಯ ಅಂತ ಒಬ್ಬ ಯುವಕ ಇರ್ತಾನೆ, ಮದುವೆ ಆಗದೆ ಇದ್ದರು. ಅವನಿಗೆ ಆ ಬೆಳ್ಳೆಕ್ಕನ ಪ್ರೇತದ ಬಗ್ಗೆ ಆಸಕ್ತಿ ಮೂಡುತ್ತೆ. ಅದು ಹೇಗಿರುತ್ತೆ ಅದನ್ನ ನೋಡ್ಬೇಕು, ಆ ರೀತಿಯಾಗಲ್ಲ. ಅದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಇದೇ ರೀತಿಯಾಗಿ ಆ ಊರಿನಲ್ಲಿ ಇರ್ತಕ್ಕಂಥ ಹಲವು ಮಹಿಳೆಯರ ಸಮಸ್ಯೆಗಳಿಗಾಗಿ ಅವರು ಅಲ್ಲಿ ಸರಸಮ್ಮನ ಗುಡಿ ಹತ್ರ ಬರ್ತಾ ಇರ್ತಾರೆ. ಅದರಲ್ಲಿ ಸುನಾಲಿನಿ ಅಂತ ಒಬ್ಳಿರ್ತಾಳೆ. ಅವರ ಗಂಡ ಒಬ್ಬ ವ್ಯಾಪಾರಿಯಾಗಿರ್ತಾನೆ. ಅವನು ಬೆಳಗ್ಗೆ ಹೇಳೋದು, ವ್ಯಾಪಾರಕ್ಕೆ ಹೋಗೋದು, ರಾತ್ರಿ ಬರೋದು, ಮಲಗೋದು. ಹೆಂಡತಿ ಕಡೆಗೆ ಜಾಸ್ತಿ ಗಮನನೇ ಕೊಡ್ತಾ ಇರಲಿಲ್ಲ. ಸುನಾಲಿನಿ ಓದ್ಕೊಂಡವಳು. ಅವಳಿಗೆ ಓದು ಇದ್ರ ಮೇಲೆಲ್ಲ ಆಸಕ್ತಿ ಜಾಸ್ತಿ. ಅವರಿಬ್ಬರಿಗೂ ಒಂದು ರೀತಿಯಲ್ಲಿ ಮ್ಯಾಚ್ ಆಗ್ತಾ ಇರಲ್ಲ. ಅದೇ ರೀತಿ ಭಾಗೀರಥಿ ಅಂತ ಒಬ್ಳು ಇರ್ತಾಳೆ. ಅವಳು ಗಂಡನ ಜೊತೆ ಸಲುಗೆಯಲ್ಲಿದ್ರೆ ಅವಳ ಮಾವನವರು ಬೈತಾ ಇದ್ರು. ಅದು ಸಮಸ್ಯೆ ಆಗ್ತಾ ಇತ್ತು. ಅವಳದ್ದು ಒಂದು ಸಮಸ್ಯೆ ಇತ್ತು ಭಾಗೀರಥಿ. ಅದೇ ರೀತಿ ಜಲಜಾಕ್ಷಿ ಅಂತ ಇರ್ತಾಳೆ. ಅವಳನ್ನ ಚಂದ್ರಯ್ಯನವರಿಗೆ ಕೊಡ್ಬೇಕು ಅಂತ ಅವ್ರ ತಂದೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾಗವೇಣಿ ಅಂತ ಒಬ್ಳಿರ್ತಾಳೆ. ಅವಳ ಮದುವೆ ಒಂದೇ ಸಲ ಹೇಳದೆ ಒಂದು ರೀತಿಯಲ್ಲಿ ಮಾಡ್ಬಿಡ್ತಾರೆ. ಆ ರೀತಿಯಾಗಿ ಆಗ್ತದೆ. ಹೀಗಿರುವಾಗ ಚಂದ್ರಯ್ಯನಿಗೆ ಇದೆಲ್ಲ ಕಥೆಗಳು ಗೊತ್ತಿರುತ್ತೆ.
ಅವನಿಗೆ ಭಾಗೀರಥಿ ಮೇಲೆ ಅವರಿಗೆ ಪ್ರೀತಿಯಾಗಿರುತ್ತೆ ಒಂದು ಕಾಲದಲ್ಲಿ, ಆದರೆ ಅವಳು ಮದುವೆ ಆಗ್ಬಿಟ್ಟಿರುತ್ತೆ. ಆದರೆ ಏನಾಗುತ್ತೆ ಸಮಸ್ಯೆ ಅಂದರೆ, ಭಾಗೀರಥಿಗೆ ತನ್ನ ಗಂಡನ ಜೊತೆ ಸಲುಗೆಯಲ್ಲಿ ಇರೋಕೆ ಆಗಲ್ಲ. ಅಲ್ಲಿ ತುಂಬಾ ರಗಳೆ ಆಗ್ತಾ ಇರುತ್ತೆ ಮನೆಯಲ್ಲಿ. ಅವಳು ಬಿಟ್ಟು ಅಪ್ಪನ ಮನೆಗೆ ಬಂದ್ಬಿಡ್ತಾಳೆ. ಅದು ಚಂದ್ರಯ್ಯನ ಕಿವಿಗೂ ಬೀಳುತ್ತೆ. ಚಂದ್ರಯ್ಯ ಅವಳು ಬಿಟ್ಟು ಬಂದಿದ್ದಾಳೆ, ಹಾಗೆ ಈಗಲಾದರೂ ನನ್ನ ಜೊತೆ ಒರೆಸಬಹುದು ಎನ್ನುವ ಉದ್ದೇಶದಿಂದ ಅವನು ಮತ್ತೆ ಅಲ್ಲಿ ಹೋಗ್ತಾನೆ, ಅವಳನ್ನು ಭೇಟಿ ಆಗ್ತಾನೆ, ಮಾತಾಡ್ತಾನೆ. ಆದ್ರೆ ಏನಾಗುತ್ತೆ ಅಂದ್ರೆ, ಅವಳ ಗಂಡ ಮತ್ತೆ ಅವಳನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಬಂದಾಗ ಅವಳು ಭಾಗೀರಥಿ ಅವನಿಗೆ ಹೇಳ್ತಾನೆ, ನೋಡಿ, ನಿಮ್ಮನ್ನು ನಾನು ಪ್ರೀತಿಸಬೇಕು ಅಂತ ಪ್ರೀತಿಸಿದ್ದು, ಆದರೆ ಇವ್ರ ಜೊತೆ ಪ್ರೀತಿ ಬಂದದ್ದು ಸ್ವಾಭಾವಿಕತೆಯಿಂದ ಅಂತ, ಸ್ವಾಭಾವಿಕವಾಗಿ ಬಂದ ಪ್ರೀತಿ ಅಂತ. ನೋಡಿ, ಇಲ್ಲಿ ಅವಳು ಅಲ್ಲಿ ಹೇಗೆ ಈ ಫೋರ್ಸ್ಫುಲಿ ಮದುವೆ ಆಗಿ ಅಲ್ಲಿ ಅವಳಿಗೆ ಪ್ರೀತಿ ಸಿಗದೆ ಅವಳಿಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರೀತಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಅಲ್ಲಿ ಫಾರ್ಬಿಡನ್ ಲವ್ ಅನ್ನ ಇದು ತೋರಿಸುತ್ತೆ. ಇರಲಿ, ಹೀಗಿರುವಾಗ ಚಂದ್ರಯ್ಯ ಬೆಳ್ಳಕ್ಕನ ಪ್ರೇತವನ್ನ ಭೇಟಿ ಮಾಡೇ ಬಿಡ್ತಾನೆ, ಅವನಿಗೆ ಸಿಕ್ಕೇ ಬಿಡುತ್ತೆ. ಆ ಬೆಳ್ಳಕ್ಕನ ಪ್ರೇತ ಮನೋಸಾಂಗತ್ಯವನ್ನು ಬಯಸ್ತಾ ಇರುತ್ತೆ. ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಬೇಕಾಗಿರುತ್ತೆ ಅಂತ ಅನ್ಕೋತೀನಿ. ಹೀಗೆ ಮಾತಾಡ್ತಾ ಇರ್ತಾನೆ. ಅವಳು ಮನೋಸಾಂಗತ್ಯವನ್ನ ಕೊಡ್ತೀಯಾ ಅಂತ ಕೇಳ್ತಾಳೆ. ಇವನು ಒಪ್ಕೋತಾನೆ, ಅವಳ ಜೊತೆ ಸಂಬಂಧ ಬೆಳೆಸೋಕೆ ಒಪ್ಕೋತಾನೆ. ಹೀಗೆ ನಾವು ಇಲ್ಲಿ ಮದುವೆ ಆಗೋಣ ಅಂತ ಮುಂದೆ ಹೋಗ್ತಾ ಹೋಗ್ತಾರೆ. ಸರಸಮ್ಮನ ಗುಡಿ ಹತ್ರ ಹೋಗ್ತಾರೆ. ಆಗ ಅವಳು ಯಾರು ಅಂತ ಅವನಿಗೆ ಗೊತ್ತಾಗುತ್ತೆ. ಅವಳು ಬೇರೆ ಯಾರು ಆಗಿರೋದಿಲ್ಲ, ಮಹಾಸತಿ ಸರಸಮ್ಮನೇ ಅವಳಾಗಿರ್ತಾಳೆ. ಆ ಪ್ರೇತನೇ ಮಹಾಸತಿ ಸರಸಮ್ಮ. ನನ್ನನ್ನು ಫೋರ್ಸ್ಫುಲಿ ಅಥವಾ ಒತ್ತಾಯದಿಂದ ಚಿತೆಗೆ ಹಾರಿಸ್ಬಿಟ್ರು ಜನ ಅಂತ ಅವಳು ಹೇಳ್ಕೊತಾಳೆ. ಅಂದ್ರೆ ಜನ ಎಲ್ಲ ಏನು ಅನ್ಕೊಂಡಿದ್ರು, ಅವಳೇ ಸಾಗವನ ಮಾಡಿ ಹಾರಿ ಅಲ್ಲಿ ಸಮಾಧಿ ಆಗಿದೆ, ಅಲ್ಲಿ ಗುಡಿಯಲ್ಲಿ ಹೋಗಿ ಪೂಜಿಸಿದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗತ್ತೆ ಅಂತ. ಆದ್ರೆ ಈ ಪ್ರೇತ ಏನ್ ಹೇಳುತ್ತೆ, ನನ್ನನ್ನ ಒತ್ತಾಯಪೂರ್ವಕವಾಗಿ ಚಿತೆಗೆ ಹಾರಿಸಿದ್ರು ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ನಾವು ಪ್ರೇತ ಅಂತ ಅರ್ಥ ಮಾಡ್ಕೋಬಾರ್ದು. ಅಲ್ಲಿ ಈ ಪ್ರೇತವನ್ನ ಇಡೀ ಹೆಣ್ಣು ಸಮಾಜದ ಸಂಕೇತವಾಗಿ ನಾವು ನೋಡ್ಬೇಕು, ಪ್ರತಿನಿಧಿಯಾಗಿ ನೋಡ್ಬೇಕು. ಇಡೀ ಹೆಣ್ಣು ಸಮಾಜದ ಪ್ರತಿನಿಧಿಯಾಗಿ ಆ ಪ್ರೇತವನ್ನ ನಾವು ನೋಡ್ಬೇಕು. ಅವಳಿಗೆ ಆ ಮನೋಸಾಂಗತ್ಯ ಅನ್ನೋದು ಸಿಕ್ಕಿರೋದೇ ಇಲ್ಲ. ಅವಳನ್ನ ಬರಿಯ ವಸ್ತುವನ್ನಾಗಿ ನೋಡಲಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಆ ಪ್ರೇತವನ್ನ ಇಟ್ಟುಕೊಂಡು, ಈ ಪ್ರೇತ ಅಂದ್ರೆ ಯಾರು ಪ್ರೇತ ಆಗ್ತಾರೆ, ಅತೃಪ್ತ ಆತ್ಮಗಳು ಪ್ರೇತ ಆಗ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಆ ಅತೃಪ್ತಿಯನ್ನು ಅದರಲ್ಲಿ ತೋರಿಸುತ್ತೆ. ನೋಡಿ, ಇದನ್ನ ಎಷ್ಟು ಚೆನ್ನಾಗಿ ಅದನ್ನು ಪ್ರೇತವನ್ನು ಮಾಡಿ ಈ ಕಾದಂಬರಿಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂತ. ಇಲ್ಲಿ ಚಂದ್ರಯ್ಯ ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಮಗೆ ಇಲ್ಲಿ ಕಾಣಿಸ್ತಾನೆ. ಇದು ಈ ರೀತಿಯಾಗಿ ಇದೆ. ಇದನ್ನ ನೀವು ಓದಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಧನ್ಯವಾದಗಳು.